ನಮಸ್ಕಾರ, ನಾನು ಶಂಕರ ರೆಡ್ಡಿ, ಜ್ಯೋತಿಷಿ. ನೋಡ್ತಾ ಇದ್ದೀರಲ್ವಾ ಕಾರ್ಡನ್ನು? ಹೌದು, ಉಚಿತವಾಗಿ ಮತ್ತು ಸುಲಭವಾಗಿ, ನನ್ನ ಮಟ್ಟಿಗೆ ಎಷ್ಟು ಸುಲಭವಾಗಿ ಕಲಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಸುಲಭವಾಗಿ ಜ್ಯೋತಿಷ್ಯವನ್ನು ಕಲಿಸಲಿಕ್ಕೆ ನಾನು ರೆಡಿಯಾಗಿದ್ದೇನೆ. ಯಾವುದೇ ದುಡ್ಡು ನನಗೆ ಬೇಡ. ಅದರ ಜೊತೆಗೆ ಒಂದು ಸ್ವಲ್ಪ ಹಸ್ತ ಸಾಮುದ್ರಿಕೆ ಅದನ್ನು ಹೇಳ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ಈ ವಿಷಯದಲ್ಲಿ ಆಸಕ್ತಿ ಇದ್ದಂಥವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಅಷ್ಟೇ ಸಾಕು. ಕಲಿಸ್ತಾ ಹೋಗ್ತೇನೆ, ಸುಲಭದಲ್ಲಿ ಹೇಳ್ಕೊಡ್ತೇನೆ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜ್ಯೋತಿಷ್ಯ ಅಂದರೆ ಏನು, ನಿಧಾನಕ್ಕೆ. ಅಂದರೆ PowerPoint ಸ್ಲೈಡ್ಸ್ಗಳಿರ್ತವೆ, ಪ್ರೆಸೆಂಟೇಷನ್ಸ್ಗಳು, PPT. ಅದ್ರ ಜೊತೆಗೆ ನಿಧಾನಕ್ಕೆ ಮಾತಾಡ್ತೀನಿ. ನೀವುಗಳು ಮಾಡೋದಿಷ್ಟೇ, ದಯವಿಟ್ಟು ನನ್ನ ಮುಂದಿನ ವಿಡಿಯೋ ಬರೋ ಮೊದಲೇ ನೀವು ದೇವರ ಹತ್ರ ಬೇಡ್ಕೊಳ್ಳಿ, ನಾನು ಜ್ಯೋತಿಷ್ಯ ಕಲಿತಿದ್ದೀನಿ, ನನಗೆ ಸೂರ್ಯನಾದಿಯಾಗಿ ಎಲ್ಲ ನವಗ್ರಹಗಳು ಆಶೀರ್ವಾದ ಮಾಡಲಿ. ಮೇಯ್ನಾಗಿ ಸೂರ್ಯ, ಆಮೇಲೆ ನಿಮ್ಮ ತಂದೆ ತಾಯಿಗಳು, ನಿಮ್ಮ ಮನೆ ದೇವರು, ಕುಲದೇವರು, ಇವರೆಲ್ಲ ಆಶೀರ್ವಾದ ಮಾಡಬೇಕು. ಜ್ಯೋತಿಷ ಸಂಬಂಧಿಸಿದಂಥ ಎಲ್ಲ ಆಚಾರ್ಯರು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊಳ್ಳಿ. ಆಮೇಲೆ ನಾನು ನಿಧಾನ ಹೇಳ್ಕೊಡ್ತಾ ಹೋಗ್ತೀನಿ. ಸ್ಲೋ ಇರುತ್ತೆ, ಯಾಕಂತಲೇ ನೀವು ಖರೀದಿ ಮಾಡಬೇಕಾಗಿದ್ದು 2 ನೋಟ್ಸ್ ಬುಕ್ಗಳು, 2 ಪೆನ್ಸು ಅಥವಾ 2 ಪೆನ್ಸಿಲ್ಸ್ಗಳು, ಒಂದು ಸ್ಕೇಲು, ಇಷ್ಟೇ. ಉಳಿದಿದ್ದೆಲ್ಲ ನಾನು ಆರಾಮಾಗಿ ತೋರಿಸ್ತಾ ಹೋಗ್ತೀನಿ. ಈಗಂತೂ AI ಇರೋದನ್ನು ನಾವು ಒಂದು ಕೆಲಸ ಮಾಡೋಣ, ಕನ್ನಡದಲ್ಲಿ ನಾನು ಮಾಡ್ತಾಯಿದ್ದೀನಿ. ನಾವು ಕನ್ನಡದವರು ಇಡೀ ವರ್ಲ್ಡಲ್ಲೇ ಟಾಪು ಜ್ಯೋತಿಷಿಗಳು ಅಂತ ತೋರಿಸ್ಬಿಡೋಣ. ನಾನು ಜೀರೋಗೆಲ್ಲ ಕಂಡಿಡಿದ್ದೀನಿ. ಇಂಥ ಒಂದು ಪ್ರಯತ್ನವನ್ನು ಯಾರೂ ಮಾಡಿಲ್ಲ. ನಾನು ತೋರಿಸ್ತೀನಿ, ಈ ಥರ ಬಂದರೆ ಜೀರೋ ಬರುತ್ತೆ. ಎಲ್ಲೆಲ್ಲಿ ಜೀರೋ ಬರುತ್ತೆ, ಆ ಜೀರೋವನ್ನು ನಾವು ಯೂಸ್ ಮಾಡೋದು ಎಲ್ಲಿ, ಕೆಲವೊಂದು ಇಂತಿಷ್ಟು ದಿವಸಗಳಲ್ಲಿ ಅಂತ, ಅಥವಾ ನಿಮ್ಮ ಮನಸ್ಸಲ್ಲಿರೋ ಸಂಖ್ಯೆ 20 ಇದ್ದರೆ, 50 ಇದ್ದರೆ ಹೇಳೋದು ಹೇಗೆ, ಅದೆಲ್ಲ ಬರುತ್ತೆ. ಅದಕ್ಕೆಲ್ಲ 3-4 ತಿಂಗಳು ಆಗುತ್ತೆ. ಬಟ್ ಅಲ್ಲಿವರೆಗೆ ನಿಮಗೆ ಕನಿಷ್ಠತಮ ಜ್ಯೋತಿಷ್ಯ ಅಂದರೆ ಏನು, ಜಾತಕ ಅಂದರೆ ಏನು, ಎಲ್ಲಿ ಯಾರು ಎಷ್ಟು ಜನರನ್ನ ಮಳ್ಳು ಮಾಡ್ತಿದ್ದಾರೆ, ಸತ್ಯ ಏನು ಸುಳ್ಳು ಏನು, ಇದಿಷ್ಟು ಗೊತ್ತಾಗತ್ತೆ. ದಯವಿಟ್ಟು ಇದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡಿಕೊಳ್ಳಿ. ನೀವೊಂದು 200-250 ಜಾತಕ ನೋಡಿದ ನಂತರ ಓಕೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಬಂತು, 150 ಜಾತಕಕ್ಕೆ ಫ್ರೀ ಪ್ರೆಡಿಕ್ಷನ್ ಕೊಟ್ಟ ನಂತರ ಅವರೆಲ್ಲ ಸರಿ ಹೇಳಿದ್ದೀರಾ ಅಂತ ಅನಿಸಿದ್ರೆ ಅವ್ರು ಕೊಟ್ಟಷ್ಟು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. 500 ರೂಪಾಯಿ ಕಡಿಮೆ ಎಲ್ಲ ಯಾರೂ ಕೊಡೋದಿಲ್ಲ. ಮತ್ತು ಈಗ ಜ್ಯೋತಿಷ್ಯ ತುಂಬ ಅವಶ್ಯಕವಾದಂಥ ಒಂದು ವಿಚಾರ. ಯಾಕೆಂತಂದರೆ ಜನ ಪ್ಯಾನಿಕ್ ಆಗಿದ್ದಾರೆ. ಉದ್ಯೋಗ ಇಲ್ಲ, ಆಹಾರದ ಪ್ರೊಡಕ್ಟಿವಿಟಿ ಕಡಿಮೆ, ಈಗ ಇದು ಬೇರೆ ಬರ್ತಿದೆ, ಹೀಟ್ ವೇವ್ ಬರ್ತಾಯಿದೆ, ಮಳೆ ಸರಿ ಆಗಲ್ಲ. ಸೊ ಜ್ಯೋತಿಷ್ಯದಲ್ಲಿ ಡಿಮಾಂಡ್ ಹೆಚ್ಚಾಗತ್ತೆ. ಬಟ್ ಅದನ್ನು ದುರುಪಯೋಗ ಮಾಡಿಕೊಡ್ಬೇಡಿ. ಸ್ಟಾರ್ಟಿಂಗ್ನಲ್ಲೇ ದುಡ್ಡಿನ ಆಸೆಗೆ ದಯವಿಟ್ಟು ಕಲಿಬೇಡಿ. ಸರಿಯಾಗಿ ಕಲಿತ್ಕೊಡಿ. ನಾನು ಕೊಟ್ಟಷ್ಟು ಜಾತಕಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿ ಕೊಡ್ತಾ ಹೋಗ್ತೇನೆ, ಒಂದೊಂದೇ ನಿಧಾನವಾಗಿ. ಅದಷ್ಟನ್ನು ನೋಟ್ಸ್ ಮಾಡಬೇಕು ನೀವು. ಬರೀ ನನ್ನ ವೀಡಿಯೋ ನೋಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಒಂದು ಸೀರಿಯಸ್ ಸ್ಟೂಡೆಂಟ್ಸ್ ಆದರೆ ನೀವು 2 ನೋಟ್ಬುಕ್ ಇಟ್ಕೊಂಡು ಅದೆಲ್ಲ ನೋಟ್ಸ್ ಮಾಡಿಕೊಡಿ. ಆಮೇಲೆ ಅದನ್ನು ಕೇಳ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು, ದೇವರ ಅನುಗ್ರಹಕ್ಕೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಉದ್ದೇಶ ಇಷ್ಟೇ. ನಾವು ಕರ್ನಾಟಕದವರು ಇಡೀ ಜಗತ್ತಿನಲ್ಲಿ ಟಾಪ್ ಒಂದು 5,000-10,000 ಜ್ಯೋತಿಷ್ಯರು ಇದ್ದೀವಂತ ಜಗತ್ತಿಗೆ ಪ್ರೂವ್ ಮಾಡಿ ತೋರಿಸೋಣ. ಇದೇ ನನ್ನ ಉದ್ದೇಶ. ಅದನ್ನು ನಿಮಗೆ ನಾನು ಮಾಡಿ ತೋರಿಸ್ತೀನಿ. ಬರೀ ಬಾಯಿ ಮಾತ್ರ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೆ ನಮಸ್ಕಾರ.